ನಾಲ್ಕನೇ ವಾರ ನವರಾತ್ರಿ ವೈಭವ. ದೇವಿ ಸ್ವರೂಪ 5 ಸ್ಕಂದಮಾತ. ನವರಾತ್ರಿಯ 9 ದಿನಗಳ ಆರಾಧನೆಯಲ್ಲಿ ಇವತ್ತಿನ ಅಂದರೆ 5ನೇ ದಿನದ ಆರಾಧನಾ ದೇವತೆ ಸ್ಕಂದಮಾತ. ಶಿವನು ತನ್ನ ಪೂರ್ವಜನ್ಮದ ಸತಿ ಇಲ್ಲವಾದ ಮೇಲೆ ಹಿಮಾಲಯಕ್ಕೆ ಹೋಗಿ ತಪಸ್ಸು ಮಾಡಲಾರಂಭಿಸುತ್ತಾನೆ. ದೇವತೆಗಳ ಒತ್ತಾಯದ ಮೇರೆಗೆ ಸತಿಯು ತನ್ನ ಪುತ್ರನಿಂದ ತಾರಕಾಸುರನ ನಾಶಕ್ಕಾಗಿ ಮರುಹುಟ್ಟು ಪಡೆಯುತ್ತಾಳೆ. ಶಿವನನ್ನು ಘೋರ ತಪಸ್ಸಿನಿಂದ ಹೊರತರಲು ಪ್ರಯತ್ನಿಸುತ್ತಾಳೆ ಮತ್ತು ಅವಳು ಹಿಂದಿನ ಜನ್ಮದಲ್ಲಿ ಸತಿಯಾಗಿ ಈ ಜನ್ಮದಲ್ಲಿ ಪಾರ್ವತಿಯಾಗಿ ಹೇಗೆ ಜನ್ಮ ಪಡೆದಳು ಎಂದು ನಾರದ ಮಹರ್ಷಿಗಳಿಂದ ಪಾರ್ವತಿಗೆ ತಿಳಿಯುತ್ತದೆ. ಪಾರ್ವತಿಯು ಬ್ರಹ್ಮಚಾರಿಣಿಯಾಗಿ 1000 ವರ್ಷಗಳವರೆಗೆ ಘೋರವಾದ ತಪಸ್ಸಿನಿಂದ ಶಿವನನ್ನು ಮೆಚ್ಚಿಸಿ ತಾನೇ ಸತಿ ಎಂದು ಶಿವನಿಗೆ ಅರ್ಥ ಮಾಡಿಸಲು ಪ್ರಯತ್ನ ಪಡುತ್ತಾಳೆ. ಆದರೂ ಶಿವ ದಾರಿಗೆ ಬರಲಿಲ್ಲ. ಬರಬರುತ್ತಾ ತಾರಕಾಸುರ ಬಲಿಷ್ಠವಾಗುತ್ತಾನೆ. ಎಲ್ಲ ದೇವತೆಗಳಿಗೂ ಹೆದರಿಕೆ ಶುರುವಾಗುತ್ತದೆ. ಹಾಗಾಗಿ ದೇವತೆಗಳು ಶಿವನಿಗೆ ಪಾರ್ವತಿಯ ಮೇಲೆ ಪ್ರೀತಿ ಹುಟ್ಟಲು ಮನ್ಮಥ ಹಾಗೂ ಕಾಮದೇವತೆಗಳಿಗೆ ಮೊರೆ ಹೋಗುತ್ತಾರೆ. ಶಿವನು ತಪಸ್ಸಿನಲ್ಲಿದ್ದಾಗ ಮನ್ಮಥನು ಶಿವನನ್ನು ದಾರಿಗೆ ತರಲು ನೋಡಿದ. ಆದರೆ ಮನ್ಮಥನನ್ನು ಕಂಡ ಶಿವ ಕೋಪಗೊಂಡು ತನ್ನ 3ನೇ ಕಣ್ಣಿನಿಂದ ಮನ್ಮಥನನ್ನು ಬೂದಿ ಮಾಡಿಬಿಡುತ್ತಾನೆ. ನಂತರ 3ನೇ ಕಣ್ಣಿಗೆ ತಪಸ್ಸು ಮಾಡುತ್ತಿರುವ ಪಾರ್ವತಿ ಹಾಗೂ ಅವಳ ತಪಸ್ಸು ಶಿವನ ಗಮನಕ್ಕೆ ಬರುತ್ತದೆ. ಇವಳು ನನ್ನ ಸತಿ ಮರುಹುಟ್ಟು ಪಡೆದಿದ್ದಾಳೆ ಎಂದು ಗುರುತಿಸಿ ಇದೆಲ್ಲ ಮನ್ಮಥನಿಂದ ಸಾಧ್ಯವಾಯಿತು. 3ನೇ ಕಣ್ಣಿನ ಬೆಳಕಿನ ಜ್ವಾಲೆ ಎಲ್ಲ ಕಡೆ ಹರಡಿ ಪಾರ್ವತಿಯ ಕಡೆ ಹೋದ ಮೇಲೆ ಪ್ರೀತಿ ಹುಟ್ಟಿ ಒಂದು ಮಗುವಿನ ಬೀಜ ಉದ್ಭವವಾಗುತ್ತದೆ. ಈ ಜ್ವಾಲೆ ತುಂಬ ಶಾಖವನ್ನು ಹೊಂದಿರುತ್ತದೆ. ಅಗ್ನಿದೇವನಿಗೂ ಆ ಜ್ವಾಲೆ ತಾಗಲಾಗುತ್ತಿರಲಿಲ್ಲ. ಅಗ್ನಿದೇವ ಆ ಜ್ವಾಲೆಯನ್ನು ಗಂಗೆಗೆ ಹಾಕುತ್ತಾನೆ. ಅವಳಿಗೂ ಶಿವನ ಜ್ವಾಲೆಯನ್ನು ಹಿಡಿಯಲು ಆಗದೆ ಕಾಡಿನಲ್ಲಿರುವ ಶರವನ್ನ ಜಾಗದಲ್ಲಿ ಕೂಡಿಯಿಡುತ್ತಾಳೆ. ಈ ಜ್ವಾಲೆಯ ಪ್ರೀತಿಯ ಬೀಜ 6 ಸಹೋದರಿಯರ ಸಹಾಯದಿಂದ ಗಂಡು ಮಗುವಾಗಿ ಜೀವ ಪಡೆಯುತ್ತದೆ. 6 ಸಹೋದರಿಯರನ್ನು ಶರವನ್ನ ಕೃತ್ತಿಕಾ ಎಂದು ಕರೆಯುತ್ತಾರೆ. ಆ ಮಗುವೇ ಶಿವ ಮತ್ತು ಪಾರ್ವತಿಯ ಸಂತಾನ. ಶರವನ್ನ ಕೃತ್ತಿಕಾದಿಂದ ಜೀವ ಪಡೆದಿದ್ದಕ್ಕಾಗಿ ಆ ಮಗುವಿಗೆ ಕಾರ್ತಿಕೇಯ ಎಂಬ ಹೆಸರು ಬರುತ್ತದೆ. ಶಿವನ 3ನೇ ಕಣ್ಣಿನ ಜ್ವಾಲೆಯಿಂದ ಜನಿಸಿರುವುದರಿಂದ ಸಂಸ್ಕೃತದಲ್ಲಿ ಜ್ವಾಲೆಗೆ ಸ್ಕಂದ ಎಂದು ಅರ್ಥ ಕೊಡುತ್ತದೆ. ಆ ಸ್ಕಂದನಿಗೆ ತಾಯಿ ಪಾರ್ವತಿ, ತಾಯಿಗೆ ಸಂಸ್ಕೃತದಲ್ಲಿ ಮಾತಾ ಎನ್ನಲಾಗುವುದರಿಂದ ದೇವಿಗೆ ಸ್ಕಂದಮಾತಾ ಎನ್ನುವ ಹೆಸರು ಬಂತು. ತಾರಕಾಸುರನ ವಧೆ ಕಂದನಿಂದ ಆಯಿತು, ಅಂದರೆ ಕಾರ್ತಿಕೇಯನಿಂದ ಆಯಿತು. ಎಲ್ಲ ದೇವತೆಗಳಿಗೂ ನೆಮ್ಮದಿಯಾಯಿತು.